ಶಿವಲೋಕಂ ಶಿವಾನಂದಂ ಒಂದೇ ಮುಂದೆ ನಿರಂತರಂ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನೀ ಜನಕಸ್ತಥಾ ತತೋಪದೇಶಕರ್ತಾರಂ ನತ್ವಾಹುಸ್ತಿ ಪುರಸ್ಸರಂ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಬ್ದಿತಃ ನಮಸ್ತಸ್ಯೈ 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 ನಮೋ ನಮಃ. ಪ್ರಾತಸ್ಮರಣೀಯೇನಾರಾಧ್ಯದೈವ ಜಗದ್ಗುರು ಶಿವಾನಂದ ಪಂಗಳವರ ಜಗನ್ಮಾತೆಯ ದಿವ್ಯ ಲೀಲಾವಳಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಪಂಗಳವರ ಮಹಾಮೌನಯೋಗಿ ಗುರುನಾಥಾರೂಢ ಪಂಗಳವರ ಶ್ರೀಚರಣಕ್ಕೂ ಭಕ್ತಿಯಿಂದ ನಮಿಸಿ ನಗರದ ಆರಾಧ್ಯ ದೇವತೆ ಕಾಡಸಿದ್ದೇಶ್ವರರ ದಿವ್ಯ ಚರಣಕ್ಕೂ ಭಕ್ತಿಯಿಂದ ಹಣೆಮಣೆದು ಅಕ್ಕಲಕೋಟದ ರೇವಣಸಿದ್ದೇಶ್ವರ ಪಂಗಳವರ ಶ್ರೀಚರಣಕ್ಕೂ ನಮಿಸಿ ಕನ್ನಡ ನಾಡಿನ ಮುಮುಕ್ಷುಗಳ ಹಿತಚಿಂತಕರಾಗಿರುವ ಶ್ರೀಮನ್ನಿಜಗುಣ ಶಿವಯೋಗಿಗಳ ಶ್ರೀ ಸರ್ವಭೂಷಣ ಶಿವಯೋಗಿಗಳ ದಿವ್ಯ ಕರ್ತೃತ್ವ ಶಕ್ತಿಗೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬೆಳಗಿನ ಶಾಸ್ತ್ರ ಚಿಂತನೆಯ ಸತ್ಸಭಾ ಮಂದಿರದಲ್ಲಿ ಸಮ್ಮಿಲಿತರಾಗಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಸುಮ್ಮನಾಗಲು ಅರಿವಿನಿಂದಲೇ ಮುಗುದಿ ನೆನ್ನಿಗೆ ಸೇರಿಸುವ ಗುಣಗಣವಿಲ್ಲದವನಿಗೆ. ಪ್ರತಿಯೊಬ್ಬರೂ ನಮ್ಮ ವಿಚಾರವನ್ನ ಮಾಡಿ ಸುಖಿಗಳಾಗಬೇಕು ಅನ್ನುವಂತಹ ಅಪೇಕ್ಷೆಯಿಂದ ಮಾನವ ಜನ್ಮವನ್ನ ಭಗವಂತ ಕೊಟ್ಟಿದ್ದಾನು. ಬೇರೆ ಏನೆಲ್ಲ ವಿಚಾರ ಮಾಡಿದ್ರೂ ಕೂಡ ನಾವು ಈ ಜನ್ಮವನ್ನ ಎತ್ತಿ ಬಂದದ್ದಕ್ಕೂ ಸಾರ್ಥಕ್ಯ ಆಗುವುದಿಲ್ಲ. ದುಃಖ ಬಂದದ್ದನ ವಿಚಾರ ವಿಹೀನರಾಗಿರುವುದರಿಂದ ಅವಿಚಾರೇಣ ಮೃತೋ ಬಂಧಃ ವಿಚಾರೇಣೈವ ನಿವರ್ತತೆ. ವಿಚಾರ ಮಾಡಲಾದದ್ದು ಪುನರಪಿ ಜನನ ಪುನರಪಿ ಮರಣ. ಒಂದು ವೇಳೆ ಇದು ಯಾಕೆ ಬರ್ತೈತಿ, ಎಲ್ಲಿ ಹೋದ ಇದರಿಂದ ಪರಿಹಾರ ಸಿಗತೈತಿ ಅಂತ ವಿಚಾರ ಮಾಡಿದ್ರ ಈ ಜನ್ಮಾದಿ ದುಃಖಗಳನ್ನು ಅಂಥವು ಬಾಧಿಸ್ತಿರ್ಲಿಲ್ಲ. ಯಾವಾಗ ಜನ್ಮಾದಿ ದುಃಖಗಳನ್ನ ನೀಗುತ್ತಾನೋ ಅವಾಗಲೇ ಮೋಕ್ಷ. ವಿಚಾರ ಅಂತ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂತ. ಆ ಜ್ಞಾನ ಶುದ್ಧಾಂತಕರಣದಲ್ಲಿಯೇ ಆಗ್ತೈತೆ ಹೊರತು ಅಶುದ್ಧವಾದ ಅಂತಃಕರಣದಲ್ಲಿ ಜ್ಞಾನ ಉತ್ಪತ್ತಿಯಾಗುವುದಿಲ್ಲ. ಹೇಳುವಾಗ ಕೇಳುವಾಗ ತಿಳಿದಂಗಾಗುತ್ತೈತಿ, ಆದ್ರೆ ದೃಢ ಆಗುವುದಿಲ್ಲ ಅಂತ. ಅಪರೋಕ್ಷ ಜ್ಞಾನದೊಳಗೆ ಎರಡು ಹೇಳಿದಾವ. ಒಂದು ಅದೃಢ ಅಪರೋಕ್ಷ ಬ್ರಹ್ಮಜ್ಞಾನ, ಇನ್ನೊಂದು ದೃಢ ಅಪರೋಕ್ಷ ಬ್ರಹ್ಮಜ್ಞಾನ. ಅದೃಢ ಯಾಕಾಗ್ತೈತ್ರಿ? ಬ್ರಹ್ಮಜ್ಞಾನವೇ ಆದರೂ ಯಾಕಾಗ್ತೈತಿ ಅಂದ್ರೆ ಕಿಂಚಿತ್ ಮೂಲ ವಿಕ್ಷೇಪಾದಿ ದೋಷಗಳ ಸಹಿತವಾಗಿ. ಆ ಕಿಂಚಿತ್ ಅನ್ನುವಂಥದ್ದೇನೈತಲ್ಲ, ಸ್ವರೂಪದ ಆನಂದಕ್ಕೆ ಪ್ರತಿಬಂಧಕ ಉಂಟು ಮಾಡ್ತೈತಿ. ಕಿಂಚಿತ್ ಐತಿ ಅಂತ ಸುಮ್ಮನಾಗಲ್ಲ, ಹಂಗ ಕೈ ಬಿಡುವಂಗಿಲ್ಲ. ಸ್ವಲ್ಪ ಇದ್ರೂ ಕೂಡ ನಮಗೆ ಮಹಾನ್ ದುಃಖವನ್ನ ಕೊಡುವುದರಿಂದ ಆ ಮಲದೋಷವನ್ನ ಕಳೆದುಕೊಳ್ಳುವುದಕ್ಕಾಗಿ 3 ಸ್ಥಳಗಳನ್ನ ಶಿವನಿಜಗುಣ ಶಿವಯೋಗಿಗಳು ತಿಳಿಸಿದ್ದಾರೆ. ಅದರೊಳಗೆ ಕೊನೆಯ ಸ್ಥಳ ನಿಧಿ ಕ್ರಿಯಾಚರ್ಯ ಸ್ಥಳದ್ದು.
ಹಾಳಲ್ಲಿ ಸದ್ಗುಣಗಳ ಬಗ್ಗೆನೂ ತಿಳಿಸಿದಾರ. ಹಿಂಗ ನಡಿಬೇಕು ಹೇಳಿದರು. ಎನ್ನ ನಡೆಯೊಂದು ಬರಿ, ಎನ್ನ ನುಡಿಯೊಂದು ಬರಿ, ಎನ್ನೊಳಗೇನು ಹುರುಳಿಲ್ಲ ನೋಡಯ್ಯ. ಅಷ್ಟು ನಡೆ ನುಡಿ ಒಂದಾಗಿ ಇರತಕ್ಕಂತಹ ಅಪ್ಪ ಬಸವಣ್ಣನವರೇ ಪ್ರಾರ್ಥನೆ ಮಾಡ್ತಾರೋ, ನಾ ಮಾತಾಡೋದ ಒಂದ, ಆಚರಣೆನ ಒಂದೈತಿ ಅಂತ. ತಮ್ಮನ್ನ ಕುರಿತಾಗಿ ಅವರು ಹೇಳಿಲ್ಲ. ಯಾರ ಆಚರಣೆಗಳು, ಯಾರ ಮಾತುಗಳು ಒಂದಕ್ಕೊಂದು ಸಮನ್ವಯತೆ ಇಲ್ಲವೋ ಅಂಥವರನ್ನ ಅಲ್ಲೇ ಆಧಾರವಾಗಿಟ್ಟುಕೊಂಡು ಆ ಮಾತುಗಳನ್ನ ಹೇಳಿದ. ನುಡಿಯೊಳಗ ನಡೆ, ನಡೆಯೊಳಗ ನುಡಿ ಹೊಂದಾಣಿಕೆ ಇತ್ತು ಅಂದ್ರೆ ಇದೇ ಜನ್ಮ ಕಡೆ. ಮತ್ತಿನ ಜನ್ಮಾದಿಗಳನ್ನು ನಮ್ಮನ್ನ ಬಾಧಿಸುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಕರುಣೆ, ವಿನಯ, ನಿಜ ಸಮಯ ನಿಷ್ಠೆ, ವಿರತಿ, ವಿವೇಕ, ವಿದ್ಯೆ, ಕ್ಷಮೆ, ದಮೆ, ಸತ್ಯ, ಧರ್ಮ, ವರಭಕ್ತಿ, ನೀತಿಗಳ ಬರವಿಲ್ಲದವರಿಗೆ ಸುಮ್ಮನಾಗದು ಅರಿವಿನಿಂದವೇ ಮುಗುದಿ. ಮೋಕ್ಷಾಂಗನೆಯನ್ನ ಕೂಡಬೇಕಾದ ಕೊಡಬೇಕು ಉತ್ತಮಂಗೆ ಮಗಳಂ, ಸತ್ಪಾತ್ರದೊಳ್ದಾನಮಂ, ಇಡಬೇಕು ಈಶ್ವರನಲ್ಲಿ ಭಕ್ತಿಯಂ ಹೇಳಿದ್ರಲ್ಲ. ಹಂಗ ಮಗಳನ್ನ ಕೊಡಬೇಕಾದ್ರ ವರನ ಗುಣಾವಗುಣಗಳನ್ನ ಪರೀಕ್ಷೆ ಮಾಡ್ತಾರ. ಹಂಗ ನಮಗೂ ಮೋಕ್ಷಾಂಗನೆಯನ್ನ ಕೊಡಬೇಕಾಗಿತ್ತು ಅಂದ್ರ ಸದ್ಗುರುನಾಥ ಭಗವಂತ ನಮ್ಮಲ್ಲಿಯೂ ವರಗುಣಗಳು ಅದಾವಿಲ್ಲೋ ಅಂತ ಪರೀಕ್ಷೆ ಮಾಡ್ತಾ ಇದ್ದಾನೆ. ಕಾರಣ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲ. ಗುಣಗಳನ್ನೇ ಯಾಕೆ ಪರೀಕ್ಷೆ ಮಾಡ್ತಾರೆ ಅಂದ್ರ ಗುಣಗಳು ದೇಹಾಂತ ಆದ ಒಳಗೂ ಉಳಿತಾವ. ಒಳ್ಳೆಯವರಿದ್ರು ಕೆಟ್ಟವರಿದ್ರು ಅಂತ. ಆಗ ಮಣಿ ಹೇಮಾದಿಗಳು ಬಂಗಾರ ಇವೆಲ್ಲ ಏನದಾವಲ್ಲ, ಸತ್ತು ಮ್ಯಾಲ ಹಣ ಬಂಗಾರ ಹೆಣಕ್ಕೆ ಹಾಕಿದ್ರು ಹೆಣ ಏನಾರ ತನ್ನ ಹೆಣದ ಕಳೆ ಕಳ್ಕೊತೈತೇನೋ ಅಂದ್ರೆ ಇಲ್ಲ. ಅದಕ್ಕೆ ಹೇಳಿದ್ರು, ಇದ್ದಾಗ ಒಂದಷ್ಟು ಸದ್ಗುಣಗಳ ಸಂಪಾದನೆಯನ್ನ ಮಾಡಿ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನ, ಜ್ಞಾನ ದ್ವಾರ ಮೋಕ್ಷ. ಅಲ್ಲೇ ಅಧ್ಯಾತ್ಮ ಸಾಧಕನಿಗೆ ಮುಖ್ಯವಾಗಿ ಇರಬೇಕಾಗಿರ್ತಕ್ಕಂಥದ್ದು ಶರಣಾಗತಿಯ ಭಾವ. ಯಾರು ಶರಣಾಗತಿಯನ್ನ ಹೊಂದುತ್ತಾರೋ, ಗುರುಪಾದವನ್ನ ಪಿಡಿತಾರೋ ಅಂಥವರಿಗೆ ಭವಬಾಧೆ ಬೆರತೆಂದು ಹೇಳ್ತಾರೆ ಅನುಭವಿಗಳು. ಗುರುವಿನ ಪಾದವನ್ನ ಹಿಡಿದರ ಕಂಡುದನ್ನು ಹಿಡಿಯಲಿಲ್ಲದೆ ಕಾಣುವುದ ಹಿಡಿದಿಹೇನೆಂದರೆ ಸಿಕ್ಕದೆಂಬ ಬಳಲಿಕೆಯು ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಮೋಕ್ಷ ಅನ್ನುವಂಥದ್ದು ಯಾರಿಗೂ ಕಂಡಿಲ್ಲ ನಮ್ಮ ಕಣ್ಣಿಗೆ. ಪರಮಾರ್ಥ ಗೀತೆಯೊಳಗೆ ಅದನ್ನ ಹೇಳ್ತಾರ ಅವರು. ಈ ನಿಮ್ಮ ಮೋಕ್ಷ ಸುಖ ಅಂತೇನು ಹೇಳ್ತಿರಲ್ಲ, ನಮಗೆಲ್ಲ ಅನುಭವಕ್ಕೂ ಬರಬೇಕು. ಮುಕ್ತಿ ಸುಖಂ ಸಂಸಾರದೊಳುಂಟು ಅವರು ಹೇಳಿದರು. ನೀವು ಹೇಳುವ ಅದು ವಾಣಿ ಮನಸ್ಸಿಗೆ ಅತೀತವಾಗಿರ್ತಕ್ಕಂತಹ ವಸ್ತು ಏನೈತಲ್ಲ, ಕಲ್ಮರನಂತೆ ನಿತ್ರಿತನಂತೆ ಪಾಳ್ಮನೆಯೊಳಗಿನ ದೇವಿಗೆಯಂತೆ. ಕಲ್ಲು ಮರ ಹ್ಯಾಂಗ ಸುತ್ತ ಅದಾವೋ, ನಿಮ್ದು ಸುಖ ಹೆಂಗೈತಿ ಅಂದ್ರೆ ಸ್ವಾನುಭವಕ್ಕಷ್ಟ ಅಂತ ಕಣ್ಣಿಗೆ ಕಾಣಂಗಿಲ್ಲ. ಏನಾದ್ರೆ ಮುಟ್ಟಿ ನೋಡುತ್ತೀನಿ, ಮಾತಾಡಿ ನೋಡುತ್ತೀನಿ ಅಂದ್ರೆ ನಿಲುಕುವಂಥದ್ದಲ್ಲ. ಇಂಥದ್ದು ನಮಗ ಬೇಡ ಅಂತ ಹೇಳಿದ್ರು. ಅಲ್ಲಿ ರಾಗಿ ಮನುಷ್ಯ ಆ ಅಭಿಪ್ರಾಯವನ್ನ ಪಡ್ತಾನಂತ ಹೇಳ್ತಾರೆ. ಇಂಥ ಮೋಕ್ಷ ಅನ್ನುವಂತಹ ಆನಂದ ಕೇವಲ ಸ್ವಾನುಭವ ವೇದ್ಯ. ಅದರಲ್ಲಿ ಯಾರಿಗೆ ಕಣ್ಣು ಕೈ ಮುಟ್ಟಿ ತೋರ್ಸಕ ಸಾಧ್ಯ ಐತೇನೋ ಅಂದ್ರೆ ಇಲ್ಲ. ಅದಕ್ಕೆ ಹೇಳಿದ್ರು, ಕಾಣದ ವಸ್ತುವನ್ನ ಕಾಣಬೇಕಾಗಿತ್ತು ಅಂದ್ರ ಕಂಡ ಗುರುಪಾದವನ್ನ ಆಶ್ರಯಿಸಬೇಕು. ಸಾಕಾರ ವಸ್ತುವಿನ ಆಶ್ರಯದ ಮೂಲಕ ನಿರಾಕಾರ ವಸ್ತುವಿನ ಪ್ರಾಪ್ತಿಯಾಗತೈತಿ. ಅದಕ್ಕಾಗಿ
ಗುರುಪಾದವ ಹಿಡಿದಲ್ಲಿ ಗುರುಪಾದ ಸೇವೆ ಆಪ್ತಾದಿ ಚತುರ್ವಿಧ ಸೇವೆಯನ್ನ ಸದ್ಗುರುನಾಥನಲ್ಲಿ ಮಾಡಿದಾಗ ಜ್ಞಾನ ಪ್ರಾಪ್ತಿ. ಜೊತೆಗೆ ಶರಣರ ಸಂಘ, ಭಗವಂತನ ಅರ್ಚನೆ, ಇಷ್ಟೆಲ್ಲ ಇರಬೇಕಾಗಿತ್ತಂದ್ರೆ ಕರುಣೆ ಇರಬೇಕು, ವಿನಯ, ನಿಜ ಸಮಯ ನಿಷ್ಠೆ. ಯಾಕೆ ಬಂದೀವಿ ಅನ್ನುವಂಥದ್ದು ಕಾಲ ಕಳೆದೆವೆಲ್ಲ ನಮಗ ಜ್ಞಾನ ಬರಲಿಲ್ಲ. ಅವರು ಏನಾರ ಇನ್ನೊಂದಿಷ್ಟು ಸಮಯ ಕೊಡ್ರಿ ಅಂತ ಕೇಳಿದ್ವಿ ಅಂದ್ರ ಕೊಡ್ತಾನಂದ್ರೆ ಯಮಧರ್ಮ. ಅವನ ಹೆಸರ ಹೆಂಗೈತಿ ಅಂದ್ರೆ ಯಮಧರ್ಮ. ಧರ್ಮ ಅನ್ನುವಂಥದ್ದನ್ನ ಒಂದು ಕ್ಷಣವೂ ಕೂಡ ಬಿಡದಂತೆ ಪರಿಪಾಲಿಸ್ತಕ್ಕಂಥವನು. ಆಯುಷ್ಯ ತೀರ್ತು ಅಂದ್ರ ನೀವೇನೇನೋ ಹೊಲ ಖರೀದಿ ಆಗಿಲ್ರಿ, ಮನಿ ಪೂರ ಮುಗಿದಿಲ್ರಿ, ಮನಿ ಶಾಂತಿ ಮಾಡಿಲ್ರಿ, ಏನೂ ಕೇಳೋದಲ್ಲ. ಎದ್ದೆ ಅಂದ್ರೆ ಹೇಳಬೇಕ. ಅದಕ್ಕೆ ಹೇಳಿದ್ರು ಋಣ ತೀರ್ತು ಅಂದ್ರೆ ಒಂದು ಕ್ಷಣನೂ ಹಿಂದಕ್ಕಾಗೋದಲ್ಲ. ಎಷ್ಟು ಮಂದಿ 100 ವರ್ಷಗಳಲ್ಲೇ ಬದುಕಿದ್ರು ಅವ್ರು ಅಂತಿರ್ತಾರೆ ಸಾಕಾಗೈತ್ರಿ ಜೀವನ, ದೇವ್ರ ಎಂತ ಕರ್ಕೋತಾನೋ ಏನೋ. ಭೂಮಿ ಋಣ ಮುಗಿಲಾರದ ಅಷ್ಟು ಸುಲಭಕ್ಕೂ ಹೋಗಕ್ಕಾಗೋದಿಲ್ಲ. ಮತ್ತು ಋಣ ತೀರ್ತು ಅಂದ್ರ ಏನ್ ಹಿಂಗ ಕುಂತವ್ರೆ ಎದ್ದು ಹೋದವ್ರೆ ಅಂತ ನಮಗದ ಆಶ್ಚರ್ಯದಂತೆ ನೋಡುತ್ತೇವೆ. ಹೆಂಗಾಯ್ತಲ್ರಿ ಅಂತ. ಆಗ ಅದು ಸಹಜವಾಗಿರ್ತಕ್ಕಂತಹ ಪ್ರಕ್ರಿಯೆ. ಅದಕ್ಕೆ ಹೇಳಿದರು ಇದು ಯಾವಾಗ ಹೋಗುತ್ತೈತೋ ಗೊತ್ತಿಲ್ಲ, ಆದ್ರ ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವನೇ ಯೋಗಿ ಸಮರ್ಥ. ಶರೀಫರು ಹಾಡಿದರು ಇದು ಹೆಂಗೋ ಹೋಗೋದು ಬೇಡ, ಹೋಗೋದ್ರೊಳಗೆ ಇದರ ಸಾರ್ಥಕ್ಯ ಆಗಬೇಕು. ಅಂಥ ನಿಜ ಸಮಯ ನಿಷ್ಠೆ ನಮಗೂ ಗೊತ್ತಿರಬೇಕು. ಯಾವುದಕ್ಕೋ ಸಮಯ ಕಳೆಯುವಂಗಿಲ್ಲ, ಬಂದ ಕಾರಣಕ್ಕಾಗಿಯೇ ಸಮಯ ಅನ್ನುವಂಥದ್ದು ಮೀಸಲಾಗಿರಬೇಕು. ಈ ಸಮಯದ ಪರಿಜ್ಞಾನ ನಮ್ಮಲ್ಲಿ ಇರಬೇಕಾಗಿತ್ತಂದ್ರ ವೈರಾಗ್ಯ ಇರಬೇಕ. ಯಾಕೆ ಸಮಯ ಹೆಂಗೆಂಗೋ ಕಳಿತೀವಿ ಅಂದ್ರೆ ವಿಷಯಗಳಲ್ಲಿ ಆಸಕ್ತರಾಗಿ ಟಿವಿ ಮುಂದೆ ಕುಂತು 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 ಟೈಮ್ ಹೋದದ ಗೊತ್ತಾಗ್ಲಿಲ್ರಿ ಅಂತ. ಹಸುವಿನ ಕಡೆಗೂ ಲಕ್ಷ್ಯ ಇರಲ್ಲ, ನಿದ್ದೆ ಕಡೆಗೂ ಲಕ್ಷ್ಯ ಇರಂಗಿಲ್ಲ. ಅದ ಶಾಸ್ತ್ರದ ಒಂದು ತಾಸು ಕುಂದ್ರೋದ್ರೊಳಗ ಯಾವಾಗ ಮುಗಿಸ್ತಾರ ಏನೋದೇ ನೀವು ಅಲ್ಲ ಬೇರೆ ಕಡೆ. ಯಾಕಂದ್ರ ಇಲ್ಲೇ ಸಂಸ್ಕಾರ ಐತಿ, ಅದರ ಲಾಭ ಏನು ಅನ್ನೋದು ನಿಮಗೂ ಗೊತ್ತೈತಿ. ಕೆಲವೊಂದು ಕಡೆ ಒಂದು ಅರ್ಧ ಗಂಟೆ ಕೋನಾ ತಾಸ ಆಯ್ತಂದ್ರೆ ಸಾಕು ಮುಗಿಸ್ಬಿಡ್ರಿ, ಯಾಕಂದ್ರೆ ನಮ್ಗ ಆಗ ಬಂದೋದಿಲ್ಲ ಅಂತಾರ. ಯಾಕೆ ಹಂಗತೈತಿ ಅಂದ್ರ ಮಂದಿ ಸುದ್ದಿ ಮಾತಾಡಿ 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 ಮಂದಿ ಮಾತಾಡೋದ್ರೊಳಗ ಟೈಮ್ ಹೋಗಿರುತ್ತೆ. ಸಮಯ ಯಾಕೆ ಬಂದೈತಿ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ನಿಜ ಸಮಯ ನಿಷ್ಠೆ ಹಂಗ ಆಯಿತು ಅಂದ್ರ ಬದುಕಿನ ಸಾರ್ಥಕ. ಕೂಡಲ ಸಂಗಮ ದೇವನನ್ನು ಒಲಿಸಬಂದ ಪ್ರಸಾದ ಕಾಯವ ಕೆಳಿಸಲಾಗದು. ಹಿಂಗ ಎಂಥ ಮಾನವ ಜನ್ಮ ಏನು ಕೆಳಿಸಿಬಿಟ್ಟೇರಪ್ಪ, ಇಂಥ ಮಾನವ ಜನ್ಮ ಮತ್ತೆ ಸಿಕ್ಕಿತ್ರೇನಪ್ಪಯ್ಯ. ಎಲ್ಲ ಜ್ಞಾನಿಗಳು ಅನುಭಾವಿಗಳು ಇದರ ಬಗ್ಗೆನ ನಮಗೆ ಉಪದೇಶ ಮಾಡಿದ. ಒಮ್ಮೆ ಬಂದೈ ಹಳ್ಳ ಮಳ್ಳ ಬರುವಂತಹದ್ದಲ್ಲ. ಲೋಕಾರೂಢಿಯೊಳಗೆ ಹೇಳ್ತೇವೆ, ಏನಾರ ದುಃಖ ಬಾಳ ಆಯ್ತು, ಅಪಘಾತಗಳನ್ನ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದರು ಅಂದ್ರೆ ಅವ್ರಿಗೆ ಬುದ್ಧಿವಾದ ಹೇಳ್ತೇವೆ. ಏನಂತ? ಹಳ್ಳೊಳ್ಳೆ ಹುಟ್ಟಿ ಬರಾಕ ಹುಲ್ಲು ಜನ್ಮ ಅಲ್ಲ. ಅಷ್ಟು ಹೇಳ್ತೇವೆ ಮಂದಿಗೆ ಬುದ್ಧಿ. ಮತ್ತೆ ನಾವು ಯಾಕೆ ತಿಳ್ಕೊಳ್ಳೋದಲ್ಲ? ಒಳ್ಳೊಳ್ಳೆ ಹುಟ್ಟು ಬರಾಕ ಹುಲ್ಲು ಜನ್ಮ ಅಲ್ಲ ಅಂದ್ರ ಒಮ್ಮೆ ಹುಟ್ಟಿದ ಒಳಗೆ ಏನು ಮಾಡಬೇಕನ್ನುವಂತಹ ಪರಿಜ್ಞಾನ ಇರಬೇಕು. ಅದನ್ನ ಮಹಾತ್ಮರು ನಮಗ ನಿಜ ಸಮಯ ನಿಷ್ಠೆಯ ಬಗ್ಗೆ ತಿಳಿಸಿಕೊಡುತ್ತಾರೋ. ಮತ್ತೆ ಇದು ಆಗಬೇಕಾಗಿತ್ತಂದ್ರೆ ವಿಷಯಾದಿಗಳಲ್ಲಿ ಸಂಪೂರ್ಣ ವಿರಾಗ ಭಾವ ಇರಬೇಕು. ವಿರಾಗ ಬರಬೇಕಾದ್ರೆ ವಿವೇಕ ಇರಬೇಕು. ಇದು ನಿತ್ಯ, ಇದು ಅನಿತ್ಯವೋ ಎಂಬುದನ್ನು ಅರಿಯದೆ, ಇದು ಯೋಗ್ಯ, ಇದು ಅಯೋಗ್ಯ ಅನ್ನುವಂತಹ ಪರಿಜ್ಞಾನ
ನಮ್ಮಲ್ಲಿ ಇರಬೇಕು. ಅದಕ್ಕೆ ವಿವೇಕಕ್ಕೆ ಲಕ್ಷಣ ಹೇಳಿದ್ರಲ್ಲ, ಸಂದೇಹಾನಂತರಂ ಜಾಯಮಾನ ಊಹಃ ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಇತ್ಯೇವಂ ರೂಪೋ ವಿನಿಶ್ಚಯಃ ಸೋಯಂ ನಿತ್ಯಾ ನಿತ್ಯ ವಸ್ತು ವಿವೇಕಃ ಸಮುದಾಹೃತಃ. ವಿವೇಕ ಚೂಡಾಮಣಿಯೊಳಗೆ ಅದಕ್ಕೆ ಲಕ್ಷಣ ಬರೀತಾರೆ ಶಂಕರ ಭಗವತ್ಪಾದರು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಇವು ಏನದಾವು ಅಂದ್ರೆ ನಿಶ್ಚಿತವೇ. ಜಗತ್ತಿನೊಳಗ ತ್ರಿಕಾಲಭಾವಿತ ರೂಪದಿಂದ ಇರುವಂಥದ್ದು ಬ್ರಹ್ಮ ವಸ್ತು ಒಂದೇ. ಅದಕ್ಕೆ ವಸ್ತು ಅಂತ ಕರೆದಿದ್ದಾರೆ. ವಸತಿ ಇದು ವಸ್ತು ಅಂತ. ನಾವೇನು ಹೊರಗಿನ ಹೊಲ ಮನೆ ಫ್ರಿಡ್ಜು ಟಿವಿ ಇವೆಲ್ಲ ಅಂತೀವಿ, ಇವು ವಸ್ತುಗಳಲ್ಲ. ವಸ್ತು ಅಂದ್ರೆ ಯಾವಾಗಲೂ ಇರುವಂಥದ್ದಿರಬೇಕಂತ. ಇವು ಏನಿರ್ತಾವ ನಾಳೆ ನಾಶ ಆಗಿ ಹೋಗುತ್ತಾವ. ನಾಶವಾಗುವಂಥವುಗಳಿಗೆ ವಸ್ತು ಅಂತಿಲ್ಲ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ. ತೋರಿಸಿ ಜಗತ್ತಂದ್ರೂ ಕೂಡ ಕ್ಷಣ ಕ್ಷಣಕ್ಕೂ ನಾಶದ ಕಡೆಗೆ ಹೋಗುತ್ತೆ. ಆದ್ದರಿಂದ ಜಗನ್ಮಿಥ್ಯ ಇತ್ಯೇವಂ ರೂಪೋ ವಿನಿಶ್ಚಯಃ. ಈ ಎರಡು ರೂಪಗಳ ಬಗ್ಗೆ ನಮಗೆ ನಿಶ್ಚಯವಾದ ಜ್ಞಾನ ಆಗಬೇಕು. ತೋರುವುದೆಲ್ಲವೂ ಮಿಥ್ಯಾ, ನಿರಾಕಾರ ನಿರ್ಗುಣ ಸತ್ಯ. ಮೀರಿರುವ ತಾನೇ ಸ್ವಸ್ಥ. ಯಾವುದೆಲ್ಲ ಕಣ್ಣಿಗೆ ಕಾಣುತ್ತಿದ್ದಲ್ಲ ಅದೆಲ್ಲವೂ ನಾಶವನ್ನ ಹೊಂದತಕ್ಕಂಥದ್ದು. ಕಣ್ಣಿಗೆ ಕಾಣುವ ವಸ್ತುವಿನ ಆಧಾರವಾಗಿ ಏನು ಒಂದೈತಲ್ಲ ಅದು ಮಾತ್ರ ಸತ್ಯ. ಜಗತ್ತಿನ ಪ್ರತಿ ವಸ್ತುವಿನೊಳಗ 5 ಅಂಶಗಳದಾವ. ಅಸ್ಥಿ, ಭಾತಿ, ಪ್ರಿಯ, ನಾಮ, ರೂಪ. ಸಣ್ಣ ಒಂದು ಇರುವಿ ತಗೊಂಡು ಬ್ರಹ್ಮದ ಪರ್ಯಂತರ ವಿಚಾರ ಮಾಡಿದ್ರು ಏನದಾವ ಅಂದ್ರೆ ಇಷ್ಟು ಮಾತ್ರ ಅದಾವ. ಇರ್ತೈತಿ, ತೋರ್ತೈತಿ, ಬೇಕಾಗೈತಿ. ಅಸ್ಥಿ, ಭಾತಿ, ಪ್ರಿಯ. ಇಲ್ಲಿ 2 ಹೇಳಿದ ನಾಮ, ರೂಪ. ಇಲ್ಲಿ ಬ್ರಹ್ಮ ಯಾವುದು ಮಾಯೆ ಯಾವುದು ಅಂದ್ರೆ ಅಸ್ಥಿ ಭಾತಿ ಪ್ರಿಯ ಬ್ರಹ್ಮಾಂಶ. ನಾಮರೂಪಗಳಿಗೆ ಏನದಾವಲ್ಲ ಅಂದ್ರೆ ಮಾಯೆಯ ಅಂಶ. ವ್ಯತಿರೇಕ ಎಲ್ಲಿ ಆಗತೈತ್ರಿ ಅಂದ್ರೆ ನಾಮರೂಪಗಳಲ್ಲಿ ವ್ಯತ್ಯಾಸ. ಎಲ್ಲ ಜೀವಿಗಳಲ್ಲಿಯೂ ಬ್ರಹ್ಮಾಂಶದೊಳಗೆ ಯಾವುದೇ ವ್ಯತಿರೇಕ ಇಲ್ಲ. ಅದು ಅನ್ವಯ ರೂಪದಿಂದ ಮಣಿಗಳ ಸೂತ್ರದಂತೆ ಒಂದೇ ರೀತಿಯಾಗಿ ಎಲ್ಲರೂ ಅದೀವಿ, ಒಬ್ಬರಿಲ್ಲ ಒಬ್ಬರಿಗೆ ಬೇಕಾಗ್ತೀವಿ ಮತ್ತು ತೋರುತ್ತೇವೆ. ಆದರೆ ಹೆಸರುಗಳು ಬೇರೆ ಅದಾವ, ಅವರವರ ರೂಪಗಳು ಬೇರೆ ಅದಾವ. ಕೊನೆಗೊಮ್ಮೆ ನಾಶವಾಗುವಂಥದ್ದು ಯಾವುದು ಅಂದ್ರೆ ನಾಮರೂಪವೇ. ಇದು ಮಾಯಾಂಶಗಳಿಂದಾಗಿರ್ತಕ್ಕಂಥದ್ದು. ಈ ನಿಶ್ಚಯ ನಮಗಿರಬೇಕಂತ. ಬ್ರಹ್ಮ ಸತ್ಯ ಜಗನ್ನ ಮಿಥ್ಯ. ಜ್ಞಾನಿಗಳು ದೇಹಪಾತ ಆದರೂ ಕೂಡ ಯಾಕೆ ಅವರಿಗೆ ದುಃಖ ಆಗೋದಿಲ್ಲ ಅಂದ್ರೆ ಹೋಗುತ್ತೈತಿ ಅಂತ. ಅರ್ಜುನನಿಗೆ ಭಗವಂತ ಇದನ್ನ ಉಪದೇಶ ಮಾಡತಾನ. ಅವ್ರನ್ನೆಲ್ಲಾರನ್ನು ಸಾಯಿಸಿ ನಾನು ಹೆಂಗ ಬದುಕಲಿ ಭಗವಂತ, ಜೋಳಿಗೆ ಕೊಟ್ಟಗಳು ಭಿಕ್ಷಾ ಮಾಡಿ ನಾನು ಜೀವನ ಸಾಗಿಸ್ತೇನೆ. ಅವರ ಸಮಾಧಿಯ ಮೇಲೆ ನಾ ಸಾಮ್ರಾಜ್ಯ ಕಟ್ಕೊಂಡು ಇರಾಕ್ ಇಚ್ಛಾ ಪಡೋದಲ್ಲ ಅಂತ. ಅವಾಗ ಭಗವಂತ ಹೇಳಿದನಂತ, ಶಾನ್ಯಾರ ಗತೆ ಎಲ್ಲ ಮಾತಾಡ್ತಿದೆ, ಹಿಂಗ್ಯಾಕೆ ಹುಚ್ಚರಂಗ್ ಮಾಡಾಕತ್ತೆ ಅಂದ. ಯಾಕ ಅಂದ್ರ ನೀ ಎದರ ಸಲುವಾಗಿ ಅಳ್ತಿ? ಮಾತಾಡುದರ ಹಾಳ ಜಾಣತನದಿಂದ, ಅಳುವುದರೇ ಹುಚ್ಚರಂಗ. ಎದಕ್ ಅಳ್ತಿ ಅಂದ್ರು, ನಮ್ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಗುರುಗಳು, ಅಣ್ಣಂದಿರು ಎಲ್ಲಾರನ್ನ ಸಾಯಿಸ್ಬೇಕಲ್ಲ ಅಂದ್ರು ಅವರು. ಅವಾಗ ಭಗವಂತ ಹೇಳಿದನಂತ, ನಿನಗ ವಿವೇಕ ಇಲ್ಲ, ಅದಕ್ಕೆ ಅಳಾಕತ್ತಿ. ಯಾವುದು ಇಲ್ಲವೋ ಅದು ಸಾಯ್ತೆ, ಮತ್ತೆ ಯಾವುದೈತಲ್ಲ ಅದು ನಾಶವನ್ನು ಹೊಂದುವಂಥದ್ದಿಲ್ಲವೇ ಇಲ್ಲ. ನೀ ಯಾವ ದೃಷ್ಟಿಯಿಂದ ಅಳತಿ? ದೇಹಗಳು ನಾಶ ಆಗ್ತಾವು ಅಂತ ದೇಹದ ದೃಷ್ಟಿಯಿಂದ ಅತ್ತಿ ಅಂದ್ರ ನಾಶೀವಂತ ದೇಹ ಜಾನಾರೇ ಸಕಳ ಸಂತರು ಹೇಳಿದರು. ಪ್ರತಿ ದೇಹಗಳು ಹೆಂಗದಾವ ಅಂದ್ರೆ ನಾಶವನ್ನ ಹೊಂದುವಂಥವುಗಳೇ ಅದಾವ. ಅನಿತ್ಯಾನಿ ಶರೀರಾಣಿ
ವಿಭವನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯುಹೋ ಕರ್ತವ್ಯೋ ಧರ್ಮ ಸಂಗ್ರಹ. ಹೇಳಿದ್ರಲ್ಲಪ್ಪ, ಕುರಿಗಳನ್ನ ಮುಂಗಾರ ಹೆಂಗ ತೋಳ ಕಾಯ್ಕೊಂಡಿರ್ತೈತಿ, ಎಲ್ಲ ನನಗ ಇರ್ಲಿ ನನಗ ಇರ್ಲಿ ಚಮಕ ಅಂತೀವಲ್ಲ ರುದ್ರಾಧ್ಯಾಯಗಳು, ಶಂಚಮೆ ಮೇಷಮೆ ಪ್ರೇಮಚಮೆ ನುಗಾಮಷ್ಟಮೆ ಎಲ್ಲ ಕೊಡು 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 ಮೇ ಮೇ ಅಂತ. ಯಾಕಂದ್ರ ಅವ ಏನ ದಕ್ಷ ಶಿರಹರಣ ಮಾಡಿದ್ನಲ್ಲ ವೀರಭದ್ರ, ಭಗವಂತನಿಗೆ ಅಪಮಾನ ಮಾಡಿ ಪಾರ್ವತಿ ಅಳಾಕತ್ತಳಂತ ಮತ್ತು ಕುರಿ ತಲೆ ತಂದು ಹಚ್ಚಿದ್ನ. ಅವಾಗ ಭಗವಂತನ ಪ್ರಾರ್ಥನೆ ಮಾಡುವಾಗ ತಯಾರಾಗದ್ದು ಚಮಕಾಧ್ಯಾಯ. ಅದಕ್ಕ ಈ ಮೃತ್ಯು ರೂಪದೊಳಗ ತೋಳ ಅನ್ನುವಂಥದ್ದು ನಾವು ಎಲ್ಲ ನನಗ ಇರ್ಲಿ ಎಲ್ಲ ನನಗ ಇರ್ಲಿ ಅಂತ ಹಿಂಗ ನಾನು ನಾನು ಅಂದಿವೆ ಅಂದ್ರೆ ಅದು ಮುಂಗಾಟ ತಯಾರಾಗಿ ನಿಂತೈತ. ಹಂಗ ಭಗವಂತ ಹೇಳ್ತಾನೋ, ನೀ ಏನ ಸಾಯ್ತಾರೋ ಅಂತ ತಿಳ್ಕೊಂಡಿ ಎಲ್ಲ ದೇಹದ ದೃಷ್ಟಿಯಿಂದ ಅತ್ರ ಅವು ವ್ಯರ್ಥ, ನಿನ್ನ ಅಳುವಿಗೆ ಅರ್ಥ ಇಲ್ಲ. ಅವು ಮೊದಲ ಏನದಾವ ಅಂದ್ರ ಹುಟ್ಟಿದ ಆರಭ್ಯದಿಂದ ಮರಣದ ಕಡೆಗೆ ಪ್ರಯಾಣ. ಯಾವುದು ಹುಟ್ಟೈತಲ್ಲ ಅಂದಿನಿಂದನ ಸಾವ ಆರಂಭವಾಗಿ ಹುಟ್ಟಿನೊಡನೆ ಮರಣವನ್ನು ಅಂಟಿಸಿರುವೆ ಏತಕ್ಕೆ ಸುತ್ತಮುತ್ತ ಭೀತಿಯ ಬಲೆ. ಹೆಣದ ಹುಟ್ಟಾನ ಭಗವಂತನ ಜನ್ಮ ಜರೆ ಮರಣ ಇವಷ್ಟು ಸುತ್ತ ಹಾಗೆ ಇಂದೆಲ್ಲ ನಾಳೆ ಹೋಗುದನ. ಅವು ಸಾಯುವ ವಸ್ತುವಿಗಾಗಿ ಅದ್ರೂ ಉಪಯೋಗ ಇಲ್ಲ. ಇನ್ನ ಆತ್ಮಗಳ ನಾಶ ಆಗ್ತಾವಂತ ಅರ್ಥ ಅಂದ್ರ ಅದು ಉಪಯೋಗ ಇಲ್ಲ ಅಂದ್ರ. ಆತ್ಮದೃಷ್ಟಿಯಿಂದ ಯಾರಿಗೂ ಮರಣ ಇಲ್ಲ. ಅವಿನಾಶಿ ಆತ್ಮ ಅಚಲ ಜಗತಾ ದೇಹೈ ಪ್ರತಿಕೂಲ ಐಸೋ ಜ್ಞಾನ ವಿವೇಕ ಹೈ ಸಹಸಾಧನಕೋ ಮೂಲ. ವಿವೇಕ ಅಂದ್ರ ಅವಿನಾಶಿಯಾದ ಆತ್ಮನಿಗೆ ನಾಶ ಇಲ್ಲ, ಮತ್ತು ವಿನಾಶಿಯಾದ ಜಗದಾದಿಗಳಿಗೆ ಏನಿಲ್ಲ ಅಂದ್ರ ಅಜಲತ್ವ ಅನ್ನುವಂಥದ್ದು ಇಲ್ಲ. ಇಷ್ಟು ತಿಳ್ಕೊಂಡ ಆತ್ಮಜ್ಞಾನಾಪೇಕ್ಷಿಯಾದ ಅಂದ್ರ ಅದು ನಿಜವಾದ ವಿವೇಕ. ಅವಾಗ ಎದ್ದು ಗಾಂಧೀವನ್ನ ಕೈಯಾಗಿ ಹಿಡ್ಕೊಂಡು ಯುದ್ಧಕೊಂಡಂತ ಜನ ಅವನಲ್ಲಿ ಮುಸುಗಿರುವ ಮೋಹವನ್ನ ಕಳೆದು ವಿವೇಕವನ್ನ ಜಾಗೃತೆಗೊಳಿಸುವ ಸಲುವಾಗಿ ಭಗವಂತನ ಉಪದೇಶ. ಹಂಗಿಲ್ಲಿ ಸದ್ಗುಣ ಹೇಳಿದ್ರವರು ವಿವೇಕಿಯಾಗಿರಬೇಕು. ಬ್ರಹ್ಮ ಸತ್ಯ ಜಗನ್ನ ಮಿಥ್ಯ ಇತ್ಯೇವಂ ರೂಪೋ ವಿನಿಶ್ಚಯ ಸೋಯಂ ನಿತ್ಯ ಅನಿತ್ಯ ವಸ್ತು ವಿವೇಕ ಸಮಭಾವೃತಂ. ಇದಕ್ಕನ ಬ್ರಹ್ಮ ಸತ್ಯ ಐತಿ ಜಗತ್ತು ಮಿಥ್ಯ ಐತಿ ಅನ್ನುವ ವಿವೇಚನೆಗೆನ ವಿವೇಕ ಅಂತ ಕರೆದ್ರು. ಸಂಶಯೋನ್ಮೂಲನಂ ವಿವೇಕಂ. ನಮ್ಮಲ್ಲಿ ಏನು ಸಂಶಯಗಳಿರ್ತಾವಲ್ಲ ಅದನ್ನ ಸಮೂಲವಾಗಿ ನಾಶ ಮಾಡುವಂತಹ ಸ್ವಭಾವ ಅದು ವಿವೇಕ. ಜಗಳ ಹತ್ತುದ ಯಾವಾಗ ಅಂದ್ರೆ ವಿವೇಕ ವಿರಹಿತನಾದ. ಸಂಶಯ ಬರುದ ಯಾವಾಗ ಅಂದ್ರೆ ವಿಚಾರ ಮಾಡಲಾರ್ದಕ್ಕ. ನಿತ್ಯ ಅನಿತ್ಯ ವಸ್ತುವಿನ ವಿಚಾರ ಅನ್ನುವಂಥದ್ದಾಯ್ತು ಅಂದ್ರೆ ದುಃಖ ಅನ್ನುವಂಥದ್ದಿರೋದಲ್ಲ. ಸಂದೇಹಾನಂತರಂ ಜಾಯಮಾನ ಊಹಃ. ಸಂಶಯ ಬಂದಿರ್ತೈತೆ ಮನುಷ್ಯನಿಗೆ, ಅದನ್ನು ವಿಚಾರಕ್ಕೆ ಹಚ್ಚಬೇಕು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಕಂಡು ಕೂಡಲೇ ಹೌದಲ್ರಿ ಅಂದ್ರ ಕಾಣೋದೆಲ್ಲವೂ ಸತ್ಯ ಇರಂಗಿಲ್ಲ. ವಿಚಾರ ಮಾಡಿ ಊಹೆ ಮಾಡಿಕೊಂಡು ನಮ್ಮಲ್ಲಿ ಒಂದು ಸಂಶಯ ನಿರಸನ ಮಾಡುವಂತಹ ಸ್ವಭಾವ ಇದಲ್ಲ ಅದು ವಿವೇಕ. ನಾವು ವ್ಯಾವಹಾರಿಕಗಳನ್ನು ವಿವೇಕ ಬಹಳ ಮುಖ್ಯ ಇರುತ್ತೆ. ನಮ್ಮವ್ಗಳು ಬಂಗಾರ ತರಕ್ ಹೋಗಿರ್ತಾರ, ಹೋದಾಗ ಅದನ್ನೆಲ್ಲ ಭಾಳ ಪರೀಕ್ಷೆ ಮಾಡ್ತಾರ. ಬಂಗಾರ ಬೇಡ, ಒಂದು 10 ರೂಪಾಯಿ ತೆಂಗಿನ ಜಾಗ ತಗೊಂಡ್ ಬರಕ್ ಹೋದಾಗ ವಿಚಾರ ಮಾಡ್ತಾರ. ಅದನ್ನೇನು ಹಳಗೆ ಆಡುತ್ತೆ ಹೊಡೋದ ನೋಡ್ತಾರ. ಯಾಕ್ರಿ ಒಳಗೆ ಕೆಟ್ಟೈತೋ ಏನ್ ಚಲೋ ಐತೋ, ಯಾಕಂದ್ರೆ ತಂದು ದೇವ್ರಿಗೆ ಒಳಗೆ ಚಟ್ನಿ ಮಾಡ್ಬೋದಲ್ರ, ಅದಕ್ಕೆ ವಿಚಾರ ಮಾಡ್ತಾರ. 20 ರೂಪಾಯಿ ಕೊಟ್ಟು ತರು ತೆಂಗಿನಕಾಯಿನ ಇಷ್ಟು ವಿಚಾರ ಮಾಡಿ ತಗೋತೀವಿ.
ಇಡೀ ಜೀವನದುದ್ದಕ್ಕೂ ಸಾಧನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಧ್ಯ ವಸ್ತುವಿನನ್ನ ಪಡ್ಕೊಳ್ತಕ್ಕಂತಹ ಜನ್ಮವನ್ನ ತಗೊಂಡು ಬಂದೇವಲ್ಲ, ಇಲ್ಲಿ ವಿಚಾರ ಬಹಳ ಮುಖ್ಯ. ವ್ಯವಹಾರದೊಳಗೂ ಬೇಕು, ಅದು ಚಲೋ ಐತ ಮತ್ತೆ ಎಂತಾದ್ರೂ ಪಾಠ ಕೂಡಲೇ ತಗೊಂಡು ಬಂದು ಸಿಪ್ಪಿ ಒಗಿಯೋದೇನೆ, ಅದು ವ್ಯಾವಹಾರಿಕ ಚಾಣಾಕ್ಷತನ. ಆದ್ರ ಪಾರಮಾರ್ಥಿಕ ಪಥದೊಳಗ ಸ್ವಲ್ಪ ವಿವೇಕವನ್ನ ಎಚ್ಚರಗೊಳಿಸಿಕೊಂಡಿವಿ ಅಂದ್ರ ನಿಜವಂದ್ರ ಹೇಳಿದ್ರು, ಎಸೆವ ಜಾಗರಣವಾಗುವುದು ಸತ್ ವಿವೇಕ. ಎಚ್ಚರ ಅಂದ್ರೆ ಇಲ್ರಿ ನಾವ್ ಇವತ್ತು ಜಾಗರಣೆ ಮಾಡೇವ್ರಿ ಅಂತ ಏನಾರ ಚಿಂದಿ ಜಾಗರಣೆ ಮಾಡೋದಲ್ಲ. ಅಕ್ಕವಿಲ್ಲ ಎಲ್ಲರ ರೊಕ್ಕ ಕಳೆದು ಅಂದ್ರೆ ಬಡತನ ನಿಂತಿರ್ತಂಗಿಲ್ಲ. ಮಕ್ಕಳು ಒಂದು ವಿಷಯದೊಳಗೆ ಫೇಲ್ ಆಗಿದ್ದಾರಂದ್ರೆ ಇವರಿಗೆ ನಿಂತಿರ್ತದಲ್ಲ, ಅವ್ರು ಆರಾಮ್ ಮುಕ್ಕೊಂಡಿರ್ತಾರೆ. ಇದಕ್ಕೆ ಎಚ್ಚರ ಇರೋದಲ್ಲ, ಸದಸತ್ ವಿವೇಕ. ಸತ್ಯ ಯಾವುದು ಅಸತ್ಯ ಯಾವುದು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾವುದು ನಮಗ ಸತ್ಯ ಅಂತ ಅನ್ನಿಸ್ತೈತೋ ನಮಗಲ್ಲ, ವೇದಗಳು ಯಾವುದನ್ನ ಒಳ್ಳೆಯದು ನಿತ್ಯ ಅಂತ ಉಪದೇಶ ಮಾಡಿದಾವೋ ಅದನ್ನ ಗ್ರಹಣ ಮಾಡ್ತಕ್ಕಂಥದ್ದು ವಿವೇಕ. ವಿರತಿ ವಿವೇಕ. ವೈರಾಗ್ಯ ದೃಢ ಆಗಬೇಕಾದ್ರೆ ವಿವೇಕದ ತಳಹದಿಯ ಮೇಲೆ ವೈರಾಗ್ಯ ಬಂದಿರಬೇಕಂತ. ಹಂಗ ಎಲ್ಲಾರು ಬಿಟ್ಟಾರೆ ನಾವು ಬಿಡೋದ್ರಿ ಅಂದ್ರೆ ಇಲ್ಲ. ಮನಸ್ಸಿಗೆ ಖಾತ್ರಿ ಆಗಿರಬೇಕು, ಇದು ದುಃಖ ಕೊಡ್ತೈತಿ, ಇದರ ಸಹವಾಸ ನಮಗ ಚಲೋ ಅಲ್ಲ, ಕೈ ಬಿಟ್ಟು ಬಿಡೋಣ. ಇಲ್ರಿ ಅವರು ಎಲ್ಲಾರು ಬಿಟ್ಟು ಹೋಗ್ಯಾರ, ಸೋಮ ಭೀಮರು ಬರ್ಲಿಲ್ಲ, ನೀ ಹೊಂಟಿಯಪ್ಪ ನಾವು ಬರ್ತೀವಿ ನಡಿ. ಎಷ್ಟು ದಿನ ಜೋಡ ಆಗತ್ತೆ ಅಜ್ಜಗ? ಒಂದು 4 ರಾತ್ರಿ ಕಳೆಯೋದ್ರೊಳಗ ಅವ್ರಿಗೆ ಸಾಕಾಗಿಬಿಟ್ಟಿತ್ತ. ಅವ್ರಂದ್ರು, ಸಿದ್ಧ ಇದು ನಿನಗ ಯೋಗ್ಯಪ್ಪ, ನಮ್ಮಂಥವ್ರಿಗೆ ಯೋಗ್ಯ ಅಲ್ಲ, ನಾವು ಅದಕ್ಕೆ ಅಧಿಕಾರಿಗಳು ಅಲ್ಲ. ಯಾಕಂದ್ರ ಅವ್ವ ಅಪ್ಪ ನಮ್ಮ ಸಲುವಾಗಿ ಊಟ ಬಿಟ್ಟು ಹುಡ್ಕಾಡಕತ್ತಿರ್ತಾರೋ ಅಂದ್ರು. ಅಜ್ಜ ಹೇಳಿದನಂತ, ಹಂಗಾದ್ರೆ ನಿಮಗೆ ಎಳ್ಯಾಕತ್ತೈತಿ ಹಗ್ಗ, ಹೋದ್ರ ಮನೆಗೆ ಅಲ್ಲೇ ಚಿಂತನೆ ಮಾಡ್ಕೊಂತ ಉಳಿದು ಬಿಡ್ರಿ ಸೇವಾ ಮಾಡ್ಕೊಂತ. ಹಂಗ ನಮ್ಮಲ್ಲಿ ದೃಢ ವೈರಾಗ್ಯ ಬರಬೇಕಾಗಿತ್ತಂದ್ರ ವಿವೇಕ ಇತ್ತದು ಸಿದ್ಧಾರೂಢಪ್ಪನಲ್ಲಿ. ಆಕಾಶ ಎದರೊಳಗೆ ಲಯ ಆಗ್ತೈತಿ ಅನ್ನೋ ಒಂದೇ ಒಂದು ಜಿಜ್ಞಾಸೆಗೋಸ್ಕರವಾಗಿ ಇದನ್ನ ಇವರು ಯಾರೂ ತಿಳಿಸಿಕೊಡುವುದಿಲ್ಲ ಅಂದ ಬಳಕ ಮತ್ತೆ ಇವರನ್ನು ತಗೊಂಡು ಏನ್ ಮಾಡೋದು? ವಿಚಾರ ಸಾಗರದ ಆರಂಭದಲ್ಲಿ ಇದು ಕಥೆಯ ರೂಪದೊಳಗೆ ಹೆಣದಿದ್ದಾರವನ ಶುಭ ಸಂತತಿ ರಾಜ. ಅವನಿಗೆ 3 ಮಕ್ಕಳು, ತತ್ವದೃಷ್ಟಿ, ತರ್ಕದೃಷ್ಟಿ, ಅದೃಷ್ಟಿ ಅಂತ ಹೇಳಿ ಅಧಿಕಾರಿಗಳನ್ನ ಮಧ್ಯಮ, ಮಂದ, ಉತ್ತಮ ಅಧಿಕಾರಿಗಳನ್ನ ಸಾಕ್ಷೀಕರಿಸಿದಾರ. ಅಲ್ಲೇ ರಾಜಾವು ಒಂದು ಸಲ ವೈರಾಗ್ಯವಂತ ಶುಭ ಸಂತತಿ ರಾಜ. ಅವ 3 ಲೋಕಗಳಿಗೂ ಒಡೆಯ, ಸ್ವರ್ಗ, ಮರ್ತ್ಯ, ಪಾತಾಳ. ಅವಾಗನ್ನಿಸ್ತು 60-65 ವರ್ಷ ಆದ್ಮೇಲೆ ಸಾಕಪ್ಪ, ಇಲ್ಲಿ ಎಷ್ಟು ದಿನ ಮಾಡೋದು. ಇನ್ನು 3 ಮಂದಿ ಮಕ್ಕಳದಾರು, 3 ಮಂದಿಗೂ ಒಂದೊಂದು ಲೋಕದ ಜವಾಬ್ದಾರಿ ವಹಿಸಿ ನಾವು ವಾನಪ್ರಸ್ಥಿಯಾಗಿ ಗುರುವಿನ ಜೊತೆಗೆ ಕೂಡ್ಕೊಂಡು ನನ್ನ ನಿಜಾತ್ಮವನ್ನ ತಿಳಿಬೇಕು ಅಂತ ಈ ಭೋಗದ ಮೇಲೆ ವೈರಾಗ್ಯ ಬಂತು. ಮಂತ್ರಿಯನ್ನ ಕರೆ ಕಳುಹಿಸಿದ. ಮಂತ್ರಿಗಳೇ, ಹೋಗಿ ನನ್ನ ಮಕ್ಕಳನ್ನು ಕರ್ಕೊಂಡ್ಬರ್ರಿ. ಯಾಕ್ರಿ ಅಂತ, ಸಾಕಾಗೈತೆ ನನಗೆ ಜೀವನ, ಇನ್ನು ಮತ್ತೆ ಇದನ್ನು ಹಂಗ ಬಿಟ್ಟು ಹೆಂಗೆ ಎದ್ದು ಹೋಗುದು? ಸ್ವಲ್ಪ ಯಾರಿಗಾರ ಜವಾಬ್ದಾರಿ ವಹಿಸಿ ಹೋಗಬೇಕು, ಕರ್ಕೊಂಡು ಬರ್ರಿ, ಅವರಿಗೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ನಾ ಹೋಗುತ್ತೇನೆ. ಹೋದ್ರೆ ಮಂತ್ರಿ, ನಿಮ್ ತಂದೆ ಕರೆಯಾಕತ್ತಾನ, ಎದಕ್ಕ ಅಂತ ಕೇಳಿದ್ರು ಅವ್ರ ಮಕ್ಕಳು. ಅವಾಗ ಹೇಳಿದ್ರು, ಅವರಿಗೆ ಈ ರಾಜ್ಯ ವೈಭೋಗಗಳಲ್ಲಿ ಏನೂ ಸುಖ ಸಿಕ್ಕಿಲ್ಲ, ಅದರ ಸಲುವಾಗಿ ಜವಾಬ್ದಾರಿ ಎಲ್ಲ ನಿಮ್ಮ ಮೇಲೆ ಹಾಕಿ ಅವರು ಸುಖ ಪ್ರಾಪ್ತಿಗೋಸ್ಕರವಾಗಿ ಗುರುಗಳ ಕಡೆಗೆ ಹೋಗ್ತಾರಂತ, ನೀವು ಬರ್ರಿ, ನಿಮ್ ಜವಾಬ್ದಾರಿ ತಗೋರಿ ಅಂತ. ಬೇರೆ ಹುಡುಗರಾಗಿದ್ರ ಓಡೆ ಹೋಗ್ತಿದ್ದರ್ರಿ. ಆದ್ರೆ ಅವ್ರಿಗೆ ಹೆಸರ ಏನೈತಿ ಅಂದ್ರೆ ಶುಭ ಸಂತತಿ. ಯಾಕಂದ್ರ ಶುಭ ವಾಸನೆಗಳನ್ನ ಹೊಂದಿರ್ತಕ್ಕಂಥವರು.
ಅವರ ಅಧಿಕಾರಗಳ ವ್ಯತ್ಯಾಸ ಇರಬಹುದು, ಉತ್ತಮ ಮಧ್ಯಮ ಮಂದ, ಆಗ ಅವರಲ್ಲಿ ವಾಸನೆ ಶುಭವೇ ಇತ್ತು. ವಿಚಾರ ಮಾಡಿ 3 ಮಂದಿ ಮಾತಾಡಿಕೊಂಡು ಒಬ್ಬರಿಗೊಬ್ಬರು ಸೊನ್ನೆ ಮಾಡಿ ಅಂದ್ರಂತ ಮಂತ್ರಿಗಳೇ, ನಮ್ಮಪ್ಪ ಎಷ್ಟರ ದುಷ್ಟ ಇರಬೇಕು, ಎಷ್ಟರ ಸ್ವಾರ್ಥಿ ಇರಬೇಕು ಅಂದ್ರು. ಮಂತ್ರಿ ಅಂದ, ಯಾಕಪ್ಪ ಅಂದ್ರು. ಅವಾಗ ಹೇಳಿದ್ರಂತ, ನನಗ ಸುಖ ಸಿಕ್ಕಿಲ್ಲ ಅದ್ರಾಗ, 3 ಲೋಕಗಳಿಗೆ ಒಡೆಯನಾದರೂ ಇಷ್ಟೆಲ್ಲ ಆಯುಷ್ಯ ಕಳೆದ್ರೂ ಅವನಿಗೆ ಸುಖ ಸಿಕ್ಕಿಲ್ಲ. ಸುಖ ಸಿಗಲಾರ ವಸ್ತು ತಂದು ನಮ್ಮ ತಲೆ ಮೇಲೆ ಹೇರಾಕತ್ತಾನಲ್ಲ, ಅವನಂತ ಶತ್ರುನ ಯಾರು ಇಲ್ಲ, ಅವನ ಮುಖ ನೋಡೋದಿಲ್ಲ ಅಂತ ಹೋಗೇ ಬಿಟ್ರಂತ. ಅಂದ್ರ ಅಪ್ಪಗೂ ವೈರಾಗ್ಯ ಬಂದಿತ್ತು, ಮಕ್ಕಳಿಗೂ ವೈರಾಗ್ಯ ಬಂದಿತ್ತು. ಆಗ ಅಪ್ಪಗೂ ವೈರಾಗ್ಯ ಬಂದದ್ದು ಹೆಂಗಾಗಿದ್ದಿಲ್ಲ ಅಂದ್ರೆ ದೃಢ ಆಗಿದ್ದಿಲ್ಲ. ಅದನ್ನೊಂದಿಷ್ಟು ಮೆಟ್ಟಿಗೆ ಹೆಚ್ಚಿ ಬರ್ತನ್ರಿ, ಇದನ್ನೊಂದಿಷ್ಟು ಮೆಟ್ಟಿಗೆ ಹೆಚ್ಚಿ ಬರ್ತೇನ್ರಿ ಅನ್ನೋ ಒಳಗ ನಮ್ಮನ್ನ ಮೆಟ್ಟಿಗೆ ಕೂಡಿಸಿರ್ತಾರೆ. ಅದ ನಮಗ ಗೊತ್ತಿಲ್ಲ. ವಿವೇಕ ಅತೀ ಶೀಘ್ರದೊಳಗೆ ಜಾಗ್ರತೆ ಆಗಬೇಕಂತ ಅವರಷ್ಟ ಅಂದವರನ್ನ ಎದ್ದು ಹೋಗೇ ಬಿಟ್ರು. ಅದು ದೃಢ ವೈರಾಗ್ಯ. ದೋಷ ದರ್ಶನ ಆದ ತಕ್ಷಣವೇ ವಿವೇಕಿಯಾಗಿರ್ತಕ್ಕಂಥವನು ಮತ್ತೊಂದು ಕ್ಷಣ ಅಲ್ಲಿ ನಿಲ್ಲೋದಲ್ಲ. ಗುರುಗಳ ಹತ್ರ ಆದರೂ ಜ್ಞಾನ ಪ್ರಾಪ್ತಿ ಮಾಡಿಕೊಂಡ್ರು, ಮುಕ್ತರಾದರು. ಕೊನೆಗೆ ಬಂದು ತಂದೆಗೆ ಉಪದೇಶ ಮಾಡಿದ್ರು. ಹೇಳು ತಾತ್ಪರ್ಯ ಇಷ್ಟ, ವಿವೇಕದ ತಳಹದಿಯ ಮೇಲೆ ವೈರಾಗ್ಯ ದೃಢತರವಾಗಿ ನಮ್ಮಲ್ಲಿ ಇತ್ತು ಅಂದ್ರ ಎಷ್ಟು ಬಂದು ನಮ್ಮ ಎದುರಿಗೆ ಪ್ರಲೋಭನೆಗಳನ್ನ ಒಡ್ಡಿದರೂ ಕೂಡ ಮತ್ತೆಂದು ಮನಸ್ಸು ಆ ಕಡೆಗೆ ಎಳಿಸುವುದಲ್ಲ. ಬೇಕಾದ ಆಸೆ ತೋರಿಸಲಿ ಎಲ್ಲಾರು, ಆದ ಆಸೆಗೆ ಎಂದೂ ಕೂಡ ಮರಳಾಗೋದಲ್ಲ. ಈ ಸದ್ಗುಣ ಇರಬೇಕಂತ. ವಿರತಿ, ವಿವೇಕ, ವಿದ್ಯೆ. ಇನ್ನ ವಿವೇಕ ನಮ್ಮಲ್ಲಿ ಬರಬೇಕಾಗಿತ್ತಂದ್ರ ವಿದ್ಯಾ ಇರಬೇಕು. ಸಾಮಾನ್ಯವಾಗಿರ್ತಕ್ಕಂತಹ ಈ ಅಕ್ಷರದ ಜ್ಞಾನ ಅನ್ನುವುದಕ್ಕಿಂತಲೂ ಅಕ್ಷರ ಪರಬ್ರಹ್ಮವನ್ನ ತಿಳಿಸಿಕೊಳ್ಳುವಂತಹ ಏನು ಪರಾವಿದ್ಯೆ ಅಂತ ಕರೀತೇವಲ್ಲ, ಎರಡದ ಅಪರಾವಿದ್ಯೆ, ಪರಾವಿದ್ಯೆ. ಈ ಎಲ್ಲ ಅಣಿಮಾದ್ಯಷ್ಟ ಸಿದ್ಧಿಗಳನ್ನ, ಬ್ರಹ್ಮಲೋಕದ ಪರ್ಯಂತರ ಸಾಧನೆಗಳನ್ನ ಸಾಧಿಸಿಕೊಡ್ತಕ್ಕಂಥದ್ದು ಅಪರಾವಿದ್ಯೆ. ಆ ಲೋಕ ವೈಕುಂಠಕ್ಕೆ ಹೋಗೋದು, ಕೈಲಾಸಕ್ಕೆ ಹೋಗೋದು, ಸ್ವರ್ಗಕ್ಕೆ ಹೋಗೋದು, ಯಜ್ಞ ಯಾಗಾದಿಗಳನ್ನ ಮಾಡೋದು, ಉಪಾಸನೆಯನ್ನ ಮಾಡಿ ಆಯಾಯ ದೇವತೆಗಳ ಲೋಕದೊಳಗಿರೋದು, ಇದು ವಿದ್ಯೆಯೇ. ಆದ್ರೆ ಯಾವುದು ನಿಜವಾದ ವಿದ್ಯೆ ಅಂದ್ರ ಅದನ್ನು ಹೇಳಿದ್ರು ಪಾರಮಾರ್ಥಿಕ ವಿದ್ಯೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ. ವಿದ್ಯೆಗಳಲ್ಲಿಯೇ ರಾಜಸ್ವರೂಪವಾಗಿರತಕ್ಕಂಥದ್ದು. ಹಾಗಂತ ಲೌಕಿಕ ವಿದ್ಯೆಯ ಕಡೆಗಣನೆ ಮಾಡಕ್ಕೆ ಸಾಧ್ಯ ಐತೇನ್ರಿ ಅಂದ್ರೆ ಇಲ್ಲ, ಅದು ಬೇಕೊಂದಿಷ್ಟು. ಆದ್ರ ಅದುವೇ ಶ್ರೇಷ್ಠವಾದ ವಿದ್ಯೆ ಅಲ್ಲ. ಆ ಕಡೆಗೆ ಒಂದಿಷ್ಟು ನಮ್ಮ ಲಕ್ಷ್ಯ ಇರಬೇಕು. ಇಲ್ಲೇ ಪುರುಷಾರ್ಥ ಸಾಧನೆಯೊಳಗ ಒಂದ ಮುಖ್ಯ ಆಯ್ತು, 3 ಗೌಣವೇ ಅದ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಈ ಅಪರಾವಿದ್ಯೆಗಳ ಕೆಲಸ ಏನು ಅಂದ್ರ ಅರ್ಥ ಕಾಮನೆಗಳನ್ನ ಒದಗಿಸ್ತಕ್ಕಂಥದ್ದು. ಬಹಳಷ್ಟು ದುಡ್ಡು ಗಳಿಸಿದರ ನಾವು ಬೇಕಾದಂಗ ಆರಾಮಾಗಿ ಭೋಗ ಜೀವನ ಸಾಧಿಸಬಹುದು ಅಂತ. ಇದು ಮುಖ್ಯ ಪುರುಷಾರ್ಥ ಅಲ್ಲ. ಮುಖ್ಯವಾದದ್ದು ಯಾವುದು ಅಂದ್ರ ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ರೂಪವಾದ ಮೋಕ್ಷ ಪುರುಷಾರ್ಥವೇ ಮುಖ್ಯ ಪುರುಷಾರ್ಥ. ಇದನ್ನ ಸಾಧನೆ ಮಾಡಬೇಕಾಗಿತ್ತು ಅಂದ್ರೆ ರಾಜವಿದ್ಯಾ. ವಿದ್ಯೆಗಳಲ್ಲಿಯೇ ರಾಜಸ್ವರೂಪವಾಗಿರ್ತಕ್ಕಂಥದ್ದು. ಅದನ್ನ ಒಂದನ್ನು ಕಲಿತು ಬಿಟ್ರೆ ಸಾಕು, ಹೊರಗಿನ ವಿದ್ಯಾ ಕಲಿಯುವ ಅವಶ್ಯಕತೆ ಇಲ್ಲ. ಹಿಂದಿನ ಜ್ಞಾನಿಗಳೆಲ್ಲ ಯಾವ MA PhD ಮಾಡಿದ್ರೇನ್ರಿ ಅಂದ್ರೆ ಇಲ್ಲ, ಅವರಿಗೆ ಹೊರಗಿನ ಅಕ್ಷರ ಜ್ಞಾನ ಇರಲಿಲ್ಲ ಅಂದ್ರೂ ನಾಶರಹಿತವಾದ ಬ್ರಹ್ಮಜ್ಞಾನವನ್ನ ಪಡ್ಕೊಂಡಿದ್ರಲ್ಲ, ಅವರು ಯಾವ MA PhD ಪಡೆದವರಿಗಿಂತ ಏನು ಕಡಿಮೆ ಇರಲಿಲ್ಲ. ಅವರಿಗೆ ಗುರುಕರುಣೆಯಿಂದ ಹರಿದು ಬಂದಿರತಕ್ಕಂತಹ ವಿದ್ಯೆ
ಮಾಡಿದ. ಸತ್ಯಕಾಲದೊಳಗ ನಮ್ಮ ಮಲ್ಲಿಪುರ ಅಪ್ಪಗಳು ಬರೀ 4ನೇ 5ನೇ ಶಾಲೆ ಕಲಿತಾರ. ಎಷ್ಟು ಗ್ರಂಥಗಳನ್ನ ಬರದ, ವಿಚಾರ ಸಾಗರವನ್ನ, ಕನ್ನಡಕ್ಕ, ಚಂದ್ರೋದಯವನ್ನ, ವೃತ್ತಿ ಪ್ರಭಾಕರವನ್ನ, ಬಹಳಷ್ಟು ಗ್ರಂಥಗಳನ್ನ. ಏನ ಸಾಮರ್ಥ್ಯ ಅಂದ್ರ ಬ್ರಹ್ಮವಿದ್ಯೆಯ ಬಲದಿಂದ ಎಲ್ಲ ವಿದ್ಯೆಗಳನ್ನು ಒತ್ತವು ಸಿದ್ಧಿಸ್ತಾವ. ಆರೂಢ ಜ್ಯೋತಿ ಶಿವಪುತ್ರ ವಿಜಯ ಅಂತ ಇಷ್ಟದ ಪುರಾಣ ಬರದ ಭಾಮಿನಿ ಷಟ್ಪದಿಯೊಳಗ ಶಿವಪುತ್ರ ಅಪ್ಪಗಳದು ಏನು ಅದ್ಭುತವಾಗಿ ಬರೆದಿದ್ದಾರೆ ಅದನ್ನಂದ್ರ ಎಲ್ಲ ಶಾಸ್ತ್ರಗಳನ್ನ, 6 ಶಾಸ್ತ್ರಗಳನ್ನ, ಆಗಮಗಳನ್ನ ಎಲ್ಲದರ ಸಾರಭೂತವಾಗಿ ಬರೆದಿದ್ದಾರೆ. ಮತ್ತವ್ರೆ ನಮಗೆ ಎಮೆ ಮಾಡ್ಕೊಂಡಾರೇನು ಅಂದ್ರೆ ಇಲ್ಲ, ನಮ್ಮ ವಿದ್ಯೆ ಎಲ್ಲ ಪುಸ್ತಕದ ವಿದ್ಯೆ. ಆದ್ರ ಜ್ಞಾನಿಗಳು ಬಳಸಿರ್ತಕ್ಕಂಥ ಹೆಂಗದವ ಅಂದ್ರ ಆ ಭಗವಂತನನ್ನ ಕಾಣುವಂತಹ ವಿದ್ಯೆ. ಅದಕ್ಕಿಲ್ಲ ಹೇಳಿದ್ರು ಪುರುಷಾರ್ಥ ಸಾಧನಂ ವಿದ್ಯಾ. ವಿದ್ಯಾ ಅಂದ್ರೆ ಅದ ಮೋಕ್ಷ ಪುರುಷಾರ್ಥವನ್ನ ಸಾಧಿಸಿಕೊಡುವಂಥದ್ದು ಮುಖ್ಯ ವಿದ್ಯೆ. ಇನ್ನ ಅರ್ಥ ಕಾಮನೆಗಳನ್ನ ಸಾಧಿಸಿಕೊಡ್ತಕ್ಕಂಥದ್ದು ಲೌಕಿಕ ವಿದ್ಯೆ. ಅದು ಬೇಕಾ. ಇವತ್ತಿನ ದಿನಮಾನದೊಳಗ ಆ ವಿದ್ಯೆಗೂ ಕೂಡ ಮಹತ್ವ ಐತಿ. ಆದ್ರೆ ನಾವು ತಿಳ್ಕೊಂಡಿರಬೇಕು. ಬಳಸದಿರ ದ್ವೈತವನ್ನು ವಾಕ್ಯದಲ್ಲಿ ನಿನ್ನೊಳಗೆ ಭಾವನೆಯಿಂದ ಒಳಗೋಡು. ಏನ್ ಬೇಡ ಅಂದಾರ ಬಿಡ್ರಿ, ಶಾಲೆ ಕಳಿಸೋದ ಬೇಡ್ರಿ ಹುಡುಗರನ್ನ ಅನ್ನುವಂಗಿಲ್ಲ. ಯಾಕಂದ್ರ ಅದು ಮುಖ್ಯ ಐತಿ. ಇವತ್ತಿನ ದಿನಮಾನದೊಳಗ ನಮಗ್ ಗೊತ್ತಿರ್ಬೇಕಷ್ಟ, ಇದ ನಮಗ ಶಾಶ್ವತ ಸುಖವನ್ನು ಕೊಡುವಂಥದ್ದಲ್ಲ. ಹಂಗಂತ ತಿಳ್ಕೊಂಡು ಒಂದಿಷ್ಟು ಗುರುಗಳ ಸನ್ನಿಧಿಗೆ ಮಕ್ಕಳನ್ನ ಕರ್ಕೊಂಡು ಬರುವುದು. ಅಲ್ಲಿ ಹಿರಿಯರು ಹೇಳಿದ್ರು ಪ್ರವಚನದೊಳಗ 10ನೇ ಹುಡುಗರು ಕರ್ಕೊಂಡು ಬರ್ರಿ, ಮುಗಿದ ಮೇಲೆ 500 ರೂಪಾಯಿ ಕೊಡ್ತೀವ್ರಿ ಅಂತ. ಯಾವ ಗೊತ್ತೇ ಇಲ್ಲ, ಒಂದರ ಬರಕತ್ತಾವೇನಿಲ್ಲ ಗೊತ್ತೇ ಇಲ್ಲ. ಯಾಕಂದ್ರ ಬೇಕೊಂದಿಷ್ಟು ಸಂಸ್ಕಾರ. ಅವು 1 ತಾಸು ಇಲ್ರಿ, 10ನೇ ಹುಡುಗರು ಬಹಳ ಓದ್ತಾವ ಅಂದ್ರೆ 1 ತಾಸು ಟೈಮ್ ಕಳೆಯುದಿಲ್ಲ ಅಂದ್ರು. 1-1.5 ತಾಸಕ್ಕೆ ಕಷ್ಟ. ಅಷ್ಟು ಟೈಮ್ ಪಾಸ್ ಮಾಡೋದಿಲ್ಲ. ನಾವು ಮೊಬೈಲ್ ಹಿಡ್ಕೊಂಡು ಕುಂತಂದ್ರ 3-4 ತಾಸು ಹೋಗಿರ್ತಾವ. ಇಲ್ಲ ಅದ್ರಾಗ ನೋಟ್ಸ್ ಬಿಟ್ಟಾರ, ಅದ್ರಾಗ ನೋಡ್ತಾರೆ. ಯಾರು ನೋಟ್ಸ್ ಬಿಟ್ಟಿರ್ತಾರೆ ಯಾರಿಗೂ ಅವಕ್ಕ ಲಕ್ಷಣ ಇರೋದಲ್ಲ. ಸ್ವಲ್ಪ ಮಕ್ಕಳ ಕಡೆಗೆ ಲಕ್ಷ್ಯ ಕೊಟ್ಟು ಈ ವಿದ್ಯೆಗಿಂತಲೂ ಆ ವಿದ್ಯೆ ನಮಗೆ ಪರಿಪೂರ್ಣವಾಗಿ ಬರಬೇಕಾಗಿತ್ತಂದ್ರೆ ಗುರು ಸನ್ನಿಧಾನಕ್ಕೆ ಬಂದು ಗುರು ಹೇಳ್ತಕ್ಕಂತಹ ವಿದ್ಯೆಯ ಕಡೆಗೆ ನಮಗೆ ಲಕ್ಷ್ಯ ಇರಬೇಕು. ಅಂದರ ಅದೊಂದನ್ನ ಪಡೆದರೆ ಎಲ್ಲವನ್ನ ಪಡೆದಂತಾಗುತ್ತದೆ. ಒಂದು ಕಲಿತು ಬಿಟ್ರೆ ಸಾಕು, ಉಳಿದದ್ದು ಎಲ್ಲ ಚಟಪಟ. ಹಾರಿಕಾ ಮಂಜುನಾಥ್ ಅಂತ ಹೇಳಿ ಭಾಷಣ ಮಾಡ್ತೈತಿ ನೋಡ್ರಿ ಹುಡುಗಿ. ಆಕೆಗೆ ಶಾಲೆಗೆ ಹೋಗೋದ ಬಹಳ ಕಡಿಮೆ ಅಂತ. ಆಕೆಗೆ ಕಾಲೇಜಿಗೆ ಹೋಗ್ಲಾರ್ದ ಹೆಂಗ್ ಕ್ಲಾಸ್ ಆಕಿ ಅಂದ್ರೆ ಆ ಹುಡುಗಿ ಒಂದ ಮಾತು ಕೇಳಿರಬಹುದು ನೀವು. ನಾನು 1,00,000 ಶ್ಲೋಕಗಳಿರ್ತಕ್ಕಂತಹ ಮಹಾಭಾರತವನ್ನ ಕಂಠಸ್ಥ ಮಾಡ್ತೀನಿ ಅಂತ ಒಳಗ ಸುಮಾರು 100 ಪುಟ ಇರೋ ಪುಸ್ತಕ ಬೈಪಾಟ್ ಮಾಡೋದೇನು ದೊಡ್ಡದಾದ. ಆ ಬುದ್ಧಿಮತ್ತೆಯನ್ನ ಮಕ್ಕಳಲ್ಲಿ ಬೆಳೆಸಬೇಕು. ಅಷ್ಟ ಆಗದೇ ಇದ್ದರು. ಯಾಕಂದ್ರೆ ದೈವೀದತ್ತ ಕೊಡುಗೆಗಳು ಅವೆಲ್ಲ ದೇಹಗಳು ಬುದ್ಧಿ ಅನ್ನುವಂಥದ್ದು. ಅಷ್ಟ ಆಗದೇ ಇದ್ದರು ವೇದಗಳನ್ನ ಕಂಠ ಮಾಡಿದರ, ಗೀತೆಯನ್ನ ಅಧ್ಯಯನ ಮಾಡಿದರ ಬುದ್ಧಿಮತ್ತೆ ವಿಶಾಲ ಆಗುತ್ತೆ. ಸ್ವಲ್ಪ ಏನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ, ಬುದ್ಧಿಯ ಜಿಗುಟುತನ ಹೆಚ್ಚಾಗತೈತಿ. 1 ಸಲ ಓದಿದ್ರು ಅಂದ್ರೆ ನೆನಪಿಗೆ ಉಳಿತೈತಿ. ಅದಕ್ಕೆ ಈ ವಿದ್ಯೆಯನ್ನ ಪಡಿಬೇಕು. ಹೇಳಿದ ಹೊಟ್ಟೆಗೆ ಕಷ್ಟಪಡುವ ವಿದ್ಯೆಗಳ ಕಲಿತೇನು ಫಲವೆಂದ. ಉಳಿದುದು ಎಲ್ಲ ಸುಲಭ ಸಾಧ್ಯ. ಆದ್ರೆ ತನ್ನನ್ನ ತಾನು ತಿಳಿತಕ್ಕಂಥದ್ದು ಅದಕ್ಕೆ ಹೇಳಿದ್ರು ಅಚ್ಚಳಿಯದ ಆಭರಣವಾಗುವುದು ಬಗೆಗೊಳಿಸುವ ವಿದ್ಯೆ. ಏನೆಲ್ಲ ಆಭರಣ ಹಾಕಲಿ ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿತ್ತು. ವಿದ್ಯೆ ಇಲ್ಲದವನ ಬರಿ ಮುಖ ಹಾಳೂರು ಹದ್ದಿನಂತಿತ್ತು. ಸ್ವಲ್ಪ ವಿದ್ಯಾ ಬೇಕು. ಏನ ಆಭರಣ ಇಲ್ಲದಿದ್ರೂ ಸುಂದರವಾಗಿ ಕಾಣುತ್ತಾನ. ಹಂಗ ಅಧ್ಯಾತ್ಮ ವಿದ್ಯೆ ಅನ್ನುವಂಥದ್ದು ಇತ್ತು ಅಂದ್ರೆ
ಏನಿರ್ಲಿಲ್ಲ ಅಂದ್ರೂ ಬಹಳ ಆನಂದವಾಗಿ ಇರ್ತಾರ. ಅವ್ರಿಗೆ ಗೊತ್ತೈತಿ ವೈರಾಗ್ಯದೊಳಗ ಆನಂದ ಐತಿ ಅಂತ ಹೇಳಿ. ಅದಕ್ಕೆ ಹೇಳಿದರು ವೇದಾರ್ಥ ಪರಿಜ್ಞಾನಂ ವಿದ್ಯಾ. ವಿದ್ಯಾ ಅಂದ್ರೆ ವೇದದ ಅರ್ಥದ ಪರಿಜ್ಞಾನವನ್ನು ಉಂಟು ಮಾಡಿಕೊಡತಕ್ಕಂಥದ್ದು ವಿದ್ಯೆ. ಅದಾದ ಬಳಿಕ ಶಮೆಯಿಂದೆ ಮುಗುದಿ ಸಾಧನ ಪೆರತುಂಟೆ. ಮೋಕ್ಷವನ್ನು ಪಡಿಬೇಕಾಗಿತ್ತು ಅಂದ್ರೆ ಸಾಧನೆ ಇಲ್ಲದ ಸಾಧ್ಯ ಆಗುದಲ್ಲ. ಏನಿರಬೇಕ್ರಿ ಅಂದ್ರೆ ಶ್ರಮ ಗುಣ ಬೇಕಂತ. ಅದಕ್ಕೆ ಶ್ರಮಾದಿ ಸಂಪತ್ತಿ ಒದವಿ ಶ್ರಮಾದಿ ಸಾಧನವಾದು ನೆರೆಯದೆ. ಈ ಕೂಡಿಕೊಂಡಿರ್ತಕ್ಕಂತಹ ಶ್ರಮದವಾದಿಗಳ ಸಾಧನೆ ಮಾಡದೆ ಸುಮ್ಮನಾಗದು ವಿಧಿಯೊಳುಂದರೆ ಮುಕುತಿ. ಮೋಕ್ಷಕ್ಕೆ ಮುಖ್ಯವಾದ ಸಾಧನೆ ಶಮೆ ಅಂದ್ರೆ ಸುಲಭವಾಗಿ ಹೇಳಿದ್ರು ಅವರು ಮನಸ್ಸಿನ ಸಂಯಮನ, ಮನಸ್ಸಿನ ನಿಗ್ರಹ. ಯಾಕಂದ್ರೆ ಮನಸ್ಸನ್ನುವಂಥದ್ದು ಬಹಳ ಒಂದೇ ಆಯ್ತು. ಅದು ಎಲ್ಲಿ ನಮ್ಮನ್ನು ಕೂಡಿಸಿ ಕೈ ಬಿಟ್ಟು ಹೋಗುತ್ತೈತೋ ಗೊತ್ತಿಲ್ಲ. ಆ ಮನಸ್ಸನ್ನ ಹಿಡಿದು ನಿಲ್ಲಿಸ್ತಕ್ಕಂಥದ್ದು. ಅರ್ಜುನ ಹೇಳಿದನಂತ, ನಾ ಎಷ್ಟು 3 ಲೋಕದ ಗಂಡ ಅಂತ ಅನ್ನಿಸಿಕೊಂಡ್ರು ಕೂಡ ಭಗವಂತ ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ ಇದೆ. ಯಾಕಂದ್ರೆ ವಾಯುವಿನನ್ನಾದರೂ ಹಿಡಿದು ನಿಲ್ಲಿಸಬಹುದು, ಆದ್ರ ಮನಸ್ಸನ್ನ ನಿಲ್ಲಿಸಕ್ಕಾಗುವಂತು ಭಗವಂತ ಒಪ್ಪುವಂತ. ಯಾಕಂದ್ರೆ ರಜೋಗುಣ ವಾಯುವಿನ ಅರ್ಧ ಭಾಗದಿಂದಾಗಿರ್ತಕ್ಕಂತಹ ಮನಸ್ಸು ಸಹಜವಾಗಿಯೇ ಚಂಚಲ. ಆದ ಅಭ್ಯಾಸ ಮತ್ತು ವೈರಾಗ್ಯದ ಬಲದಿಂದ ಮನೋನಿಗ್ರಹ ಸಾಧ್ಯ ಐತಿ. ಅಂಥ ಅಂತರೇಂದ್ರಿಯ ನಿಗ್ರಹಕ್ಕನ ಶ್ರಮ ಅಂತ ಕರೆದಿದ. ಮನೋನಿಗ್ರಹ ಶ್ರಮ, ಸ್ಥಿರ ಮನಸ್ಕತ್ವಂ ಶ್ರಮ, ಮನಸ್ಸನ್ನ ಸ್ಥಿರಗೊಳಿಸ್ತಕ್ಕಂಥದ್ದು. ಬ್ರಹ್ಮ ಜ್ಞಾನೋಪಯೋಗಿ ವ್ಯಾಪಾರಾತಿರಿಕ್ತ ಚಿತ್ತ ವ್ಯಾಪಾರ ಮಾತ್ರ ನಿರೋಧ. ಎಲ್ಲಿ ನಿರೋಧ ಮಾಡಬೇಕು ಅಂದ್ರ ಬ್ರಹ್ಮಜ್ಞಾನದೊಳಗ ಮನಸ್ಸನ್ನ ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ನಮಗ ಜನ್ಮಾಂತರಗಳ ದುಃಖ ಕೊಡೋದು ಮನಸ್ಸೇ. ಕಾರಣ ವಿಷಯಗಳ ವಾಸನೆಯನ್ನ ಹಿಡಿದಿಟ್ಟುಕೊಂಡು ಬಿಡತೈತೆ. ಯಾವ ಭಾವದಿಂದ ಜನ್ಮವನ್ನ ನೀಗುತ್ತಾನೋ ಮುಂದೆ ಅದೇ ಜನ್ಮವನ್ನ ಧಾರಣೆ ಮಾಡಿಕೊಂಡು ಬರ್ತಾನೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರ ತಂ ತಮೇ ಏತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಅದನ್ನೇ ಭಾವಿಸಬೇಕು. ಅದನ್ನ ನೆನೆಸಬೇಕಾದ್ರ ಮನಸ್ಸಿಗೆ ಅದರ ಟ್ರೈನಿಂಗ್ ಕೊಡಬೇಕಲ್ಲ. ಯಾವ ಟ್ರೈನಿಂಗ್ ಆಗಿರ್ತೈತಿ ತರಬೇತಿ ಅದನ್ನ ನೆನೆಸ್ತೈತಿ. ಸಾಯುವಾಗ ಸಿದ್ಧಾರೂಢ ಅಂದ್ರೆ ಶಿವಾನಂದ ಅಂದ್ರ ಇಡೀ ಆಯುಷ್ಯ ಬಲಾಮಣಿನ ಅಂದಿರ್ತಾರೆ. ಸಾಯುವಾಗ ಹೆಂಗ ಸಿದ್ಧಾರೂಢ ಶಿವಾನಂದ ಬರಾಕ ಸಾಧ್ಯ ಐತಿ? ಅವುಗಳೆಲ್ಲ ಹೇಳ್ಯಾರ. ಯಾರು ಯಮ ಬಂದು ನಿಂತಾಗ ಶಿವಾನಂದ 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 ಅಂತ 3 ಸಲ ಕರೀರಿ ಬಂದು ಯಮನನ್ನ ಮೆಟ್ಟಿ ಸೀಳಿ ನಿಮಗ ಕೈ ಹಿಡದ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯ ಬೇಕಲ್ಲ, ನೆನಪರೆ ಬರ್ಬೇಕಲ್ಲವ. ಅದ ದೊಡ್ಡ ಮಗಳು ಬಂದಳಿಲ್ಲ, ಸಣ್ಣ ಮಗಳು ಬಂದಳಿಲ್ಲ, ಮೊಮ್ಮಗ ಬಂದಿಲ್ಲ, ಇದೇ ಇರುತ್ತೈತಿ. 70 ವರ್ಷ ಅದನ್ನ ಮಾಡಿರ್ತಾರ, ಮತ್ತ ಅದ ಬರುದಲ್ಲ. ಹುಡುಗರು ಏನ್ ಓದಿರ್ತಾವ ಪರೀಕ್ಷೆ ಟೈಮ್ನಾಗ ಅದ ಬರ್ತೈತಿ ಇಲ್ರಿ ನೆನಪಿಗೆ. ಮತ್ ಇವ್ ಪಿಕ್ಚರ್ ನೋಡ, ಮೊಬೈಲ್ ನೋಡ, ಪ್ರಶ್ನೆ ಪತ್ರಿಕೆ ನೋಡಿದ ಕೂಡಲೇ ನಾವು ಹಾರಿ ಅದನ್ನ ಬರೋದು ಬಂದು ಅಂದ್ರ ನೋಡಿರಿ. ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಗಳು ವೈರಲ್ ಆಗಿರ್ತಾವ, ಏನೇನ್ ಬರ್ದಿರ್ತಾವ ಹುಡುಗರು ಅನ್ನೋದು. ಯಾಕ ಅಭ್ಯಾಸ ಅದನ್ನ ಮಾಡ್ಯಾರ, ಅವ್ರು ತಪ್ಪಲ್ಲ. ಯಾಕಂದ್ರ ಯಾವುದು ಅಭ್ಯಾಸ ಆಗಿರ್ತೈತೋ ಅದ ಬರ್ತೈತಿ. ಹಂಗಿಲ್ಲೇ ಅಭ್ಯಾಸ ಯಾವ್ದು ಇರಬೇಕು ಅಂದ್ರೆ ಸದಾವಕಾಲವು ಬ್ರಹ್ಮಚಿಂತನೆ. ಮನಸ್ಸು ಸುಲಭಕ್ಕೆ ನಿಲ್ಲುವಂಥದ್ದಲ್ಲ. ಗುರುಕೊಟ್ಟ ಮಹಾಮಂತ್ರವನ್ನ ಮನಸ್ಸಿಗೆ ಕೊಡಬೇಕು. ಇನ್ನು ನೇತ್ರದ ಮುಂದ ಗುರುಮೂರ್ತಿಯನ್ನ ನಿಲ್ಲಿಸಬೇಕು. ಮೂರುತಿಯನ್ನೇ ನಿಲ್ಲಿಸೋ ಶಿವಾನಂದ, ಮೂರುತಿಯನ್ನೇ ನಿಲ್ಲಿಸೋ. ಅದು ಏನು ಒಂದ ನಮ್ಮ ಆರಾಧ್ಯ ದೈವದ ಮೂರ್ತಿ ನಮ್ಮ ಮನಸ್ಸಿನಾಗ ಐತೋ. ಜಗಜ್ಜನನಿಯ ಪುರಾಣದೊಳಗೆ ಹೇಳ್ಯಾರಲ್ಲ,
ಆ ನಿಮ್ಮ ಗುರುಗಳು ಹೇಳಿರ್ತಕ್ಕಂತಹ ಮೂರ್ತಿ ಧ್ಯಾನವನ್ನ, ಗುರು ಕೊಟ್ಟಿರ್ತಕ್ಕಂತಹ ಮಹಾಮಂತ್ರವನ್ನ ಅನುಸಂಧಾನ ಮಾಡ್ತಾ 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 ಹೋದಂಗ ಮನಸ್ಸು ನಿಶ್ಚಲ ಆಗತೈತಿ. ನಿಶ್ಚಲವಾದ ಮನದಲ್ಲಿ ಜ್ಞಾನ ಆಗತೈತಿ. ಹಂಗ ನಮ್ಮ ನಮ್ಮ ಆರಾಧ್ಯ ಗುರುದೈವರ ಮೂರ್ತಿಗಳನ್ನ ಕಣ್ಣೆದುರಿಗೆ ತಗೋಬೇಕು. ಎದ್ದ ನೋಡಿದರದ್ದ ನೀನೇ ದೇವ, ಸಕಲ ವಿಸ್ತಾರದ ರೂಪು ನೀನೇ ದೇವ. ಹಿಂಗ ಆಗಬೇಕಾಗಿತ್ತಂದ್ರ ಸತತ ಆದ ಚಿಂತನೆ ಅನ್ನುವಂಥದ್ದು ನಡಿಬೇಕು. ಹಿಂಗ ಆದಾಗ ಮನಸ್ಸು ಶಮನ ಆಗತೈತಿ, ಅಂದ್ರ ಸಮಾಧಾನ ಆಗತೈತಿ. ಅದಕ್ಕೆ ಹೇಳಿದ್ರು ವಿರಜ್ಯ ವಿಷಯ ಭ್ರಾತ ದೋಷ ದೃಷ್ಟ್ಯ ಮುಹುರ್ಮುಹು ಸ್ವಲಕ್ಷೇ ನಿಯತಾವಸ್ಥಾ ಮನಸ ಶ್ರಮ ಉಚ್ಯತೆ. ಶ್ರಮಕ್ಕೆ ಲಕ್ಷಣ ಬರೆದ್ರು ಚೂಡಾಮಣಿಯೊಳಗ. ವಿರಜ್ಯ ವಿಷಯ ಭ್ರಾತ, ವಿಷಯಗಳ ಸಮೂಹವನ್ನ ಚೆನ್ನಾಗಿ ತ್ಯಾಗ ಮಾಡಿ, ದೋಷ ದೃಷ್ಟ್ಯ ಮುಹುರ್ಮುಹು ಯಾವಾಗ ಬಿಡುಗಡೆ ಆಗ್ತೈತಿ ಹೇಳ್ರಿ? ಪುನಃ 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 ಅದರಲ್ಲಿ ದೋಷ ದೃಷ್ಟಿ ನಮಗೆ ಬರಬೇಕು. ಹುಡುಗರಿಗೆ ಅವ್ರ ಗೆಳತನ ಮಾಡಬೇಡಪ್ಪ ಅಂದ್ರ ಅವ್ ಹಂಗ ಗೆಳತನ ಬಿಡುವುದಿಲ್ಲ. ಯಾಕೆ ಮಾಡಬಾರದು ಅಂದ್ರ ಅವಗುಣಗಳನ್ನ ಹೇಳಬೇಕು, ದೋಷ ದರ್ಶನವನ್ನ ಮಾಡಿಸಬೇಕು. ಅಂದ್ರ ಹೌದಲ್ಲ, ಬೆಂಕಿ ಮುಟ್ಟಾಕ ಆದಾಗ ಸಣ್ಣ ಮಕ್ಕಳಿಗೆ ಹೇಳ್ತೇವೆ ಹಾ ಐತಿ, ಅದು ಹಾ ಐತಿ ಅಂದ್ರೆ ಅವಕ್ಕೇನು ಗೊತ್ತ್ರಿ? ಹಿಂಗ್ ಕೈ ಮುಟ್ಟಿ ಸುಟ್ಟಂಗ ಮಾಡಿ ತಿಕ್ಕೊಂಡು ತೋರಿಸಿದ್ರೆ ಗೊತ್ತಾಕೈತಿ, ಇದನ್ನು ಮುಟ್ಟಿದ್ರ ಸುಡತೈತಿ ಅಂತ. ಹಂಗ ವಿಷಯಾದಿಗಳ ಗ್ರಹಣದಿಂದ ದುಃಖ ಆಗತೈತಿ ಅನ್ನುವಂಥದ್ದನ್ನ ದೋಷ ದೃಷ್ಟ್ಯ ಮುಹುರ್ಮುಹು ಪುನಃ ಪುನಃ ದೋಷ ದರ್ಶನವನ್ನ ಮಾಡಬೇಕು, ದೋಷ ದೃಷ್ಟಿ ಇರಬೇಕು. ಮತ್ತೆ ಎಲ್ಲಿರಬೇಕು ಮನಸ್ಸು? ವಿಷಯಾದಿಗಳಿಂದ ವಿಮುಖ ಆದ ಬಳಕ ಸ್ವಲಕ್ಷೇಣೀಯತಾವಸ್ಥಾ, ತನ್ನಂತರಂಗದಲ್ಲಿ ತನ್ನಾತ್ಮ ವಿಚಾರದಲ್ಲಿ ನಿಯತವಾಗಿ ನಿಯಮಿತವಾಗಿ ಅದು ತರಲ್ಲಿ ಸ್ಥಿರವಾಗಿ ಇರಬೇಕು. ಇಂಥ ಮನಸ್ಸಿಗೆ ಅದು ನಿಂತಿತು ಅಂದ್ರ ಶ್ರಮ ಮುಚ್ಚತೆ. ಆದ್ದರಿಂದ ಮೋಕ್ಷಾಂಗನೆಯನ್ನ ಹೊಂದಬೇಕಾಗಿತ್ತು ಅಂದ್ರ ಶಮಸದ್ಗುಣಗಳನ್ನುವಂಥದ್ದು ಇರಲೇಬೇಕು. ಗುರುಪಾದ ಸೇವೆ, ಶರಣರ ಸಂಗ, ಹರಪೂಜೆ, ಕರುಣ, ವಿನಯ, ನಿಜ ಸಮಯ ನಿಷ್ಠೆ, ವಿರತಿ, ವಿವೇಕ, ವಿದ್ಯೆ, ಶಮಾದಿ ಗುಣಗಳಿಲ್ಲದವನಿಗೆ ಸುಮ್ಮನಾಗಲು ಅರಿವಿನಿಲ್ಲವೇ ಮುಕುತಿ, ನೆಮ್ಮಿಗೆ ಸೆನಿಸುವ ಗುಣಗಣವಿಲ್ಲದವನಿಗೆ ಅಂತ ಉಪದೇಶ ಮಾಡ್ತಾ ಇದ್ದಾರೆ ನಿಜಗುಣರು. ಉಳಿದ ವಿಷಯ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ತಿಳಿಸ್ತಾ ನನ್ನೆಲ್ಲರೂ ಅರಿವಿರುವ ರೂಪ ಪುಷ್ಪಗಳನ್ನ ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರ ಓಂ ತತ್ಸತ್. तेजस्विनावधीतमस्तु मा विद्विषावहै। ओम शांति शांति शांति।